ಸಿನಿಮಾ ವರ್ಕ್ ಆಗೋದಿಕ್ಕೆ ಹಲವಾರು ಗಳು ಮ್ಯಾಟರ್ ಆಗುತ್ತೆ. ಮತ್ತೆ ಕುತೂಹಲಕಾರಿಯಾಗಿರ್ಬೇಕು, ಪ್ಲಾಟ್ ಇಂಟ್ರೆಸ್ಟಿಂಗ್ ಆಗಿರ್ಬೇಕು, ಹಾಡ್ಗಳು ಕೇಳೋದಕ್ಕೆ ಚೆನ್ನಾಗಿ ಅನಿಸ್ಬೇಕು. ಬಟ್ ಈಗಿನ ಟೈಮ್ ಲೈನ್ ನೋಡಿದ್ರೆ ಸಿನಿಮಾದ ಡೈರೆಕ್ಟರ್ಗಳು ಆದ್ರೆ ಪ್ರೊಡ್ಯೂಸರ್ಗಳು ಸಿನಿಮಾದ ಕ್ಯಾಮಿಯೋ ಮೇಲೆ ಹೆಚ್ಚು ರಿಲೇ ಆಗಿದ್ದಾರೆ ಅನ್ಸುತ್ತೆ. ಕ್ಯಾಮಿಯೋ ಅನ್ನೋದು ನೋಡೋದಕ್ಕೆ ಈಸಿ ಅನ್ಸುತ್ತೆ, ಆದ್ರೆ ಅದಕ್ಕೋಸ್ಕರನೇ ಕಥೆಯಲ್ಲಿ ಒಂದು ಸ್ಪೇಸ್ ಅಂತ ಇಟ್ಟಿರ್ಬೇಕು, ಹೊಸ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಬೇಕು. ಮತ್ತೆ ಎರಡು ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿದ್ರೆ ಎರಡು ಕ್ಯಾರೆಕ್ಟರ್ಗೂ ತುಂಬಾನೇ ಇಂಪಾರ್ಟೆನ್ಸ್ ಕೊಡಬೇಕು. ಅಥವಾ ಕ್ಯಾಮಿಯೋ ಕತೆಗೆ ಸೂಟ್ ಆಗ್ದಲೇನು ಕರ್ಕೊಂಬಂದ್ರೆ ಇಡೀ ಪರ್ಪಸೇ ವೇಸ್ಟ್ ಆಗ್ಬಿಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಡಿಯಾದ ಫಿಲಂ ಇಂಡಸ್ಟ್ರಿಯಲ್ಲಿ ಇರುವ ವರ್ಸ್ಟ್ ಕ್ಯಾಮಿಯೋ ಫಿಲಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಂಬರ್ 1, ಶಿವಣ್ಣ ಇನ್ ಕಬ್ಜಾ. ಡೈಲಿ ಬೇಸಿಸ್ ಮೇಲೆ ಸಿನಿಮಾನ ನೋಡಿ ರಿವ್ಯೂ ಮಾಡುವಂತ ನನಗೆ ಪರೀಕ್ಷೆಗಳನ್ನ ಲಿಮಿಟ್ ಮಾಡಿ ಇಟ್ಕೊಂಡ್ರೇನೆ ಉತ್ತಮ ಅಂತ ಹೇಳ್ತಾ ಕೋರ್ಸ್ ಕೊಟ್ಟಂತ ಸಿನಿಮಾನೇ ಕಬ್ಜಾ. ಯೂಶುವಲಿ ಸಿನಿಮಾನ ಎಷ್ಟೇ ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ತೆಗೆದ್ರು, ಎಷ್ಟೇ ಬಜೆಟ್ ಹಾಕಿದ್ರು ಆ ಫಿಲಮ್ ಜನಗಳಿಗೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಆ ವಿಜುವಲ್ಸ್ಗೆ, ಆ ಸ್ಕೇಲಿಗೆ ಬೆಲೆ ಕಮ್ಮಿ. ಸಿನಿಮಾದಿಂದ ಇನ್ಸ್ಪೈರ್ ಆದಂತ ಆರ್ ಚಂದ್ರು ಅವರು ಉಪೇಂದ್ರ ಅವರ ಜೊತೆ ಹಲವಾರು ಟೀಮ್ಗಳು ಸೇರಿ ಕಬ್ಜಾ ಸಿನಿಮಾವನ್ನ ತಯಾರು ಮಾಡಿದ್ರು. ಸಿನಿಮಾದ ಕೊನೆಯಲ್ಲಿ ಶಿವಣ್ಣ ಅವರ ಕ್ಯಾಮಿಯೋ ಹೊಂದಿತ್ತು. ನೋ ಡೌಟ್ ಶಿವಣ್ಣ ಅವರ ಆರಾ ಮತ್ತೆ ಕ್ಯಾಮಿಯೋ ಅದಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿತ್ತು. ಆದ್ರೆ ಆ ಕ್ಯಾಮಿಯೋ ಸಿನಿಮಾಗೆ ಮಾಡಿದಂತ ಇಂಪ್ಯಾಕ್ಟ್ ಬಹಳ ಕಮ್ಮಿ. ಇಡೀ ಸಿನಿಮಾದಲ್ಲಿ ಆಡಿಯನ್ಸ್ ಡಿಸ್ಕನೆಕ್ಟ್ ಆಗಿ ಉಳಿದಿದ್ರು ಅಂದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನೇ ಟ್ವಿಸ್ಟ್ ಇಟ್ರು, ಯಾರದೇ ಕ್ಯಾಮಿಯೋ ಇಟ್ರು ಅದು ವರ್ಕ್ ಆಗೋದಿಲ್ಲ. ಅಂಡ್ ಇಲ್ಲಾಗಿದ್ದು ಕೂಡ ಅದೇನೆ. ಕಬ್ಜಾ 2 ಮೊದಲನೇ ಅನೌನ್ಸ್ ಮಾಡಿದ್ರು, ಆದ್ರೆ ಕಬ್ಜಾ 1 ಫೇಲ್ಯೂರ್ ಆಗಿದ್ದ ಕಾರಣ ಕಬ್ಜಾ 2 ಬರೋದು ಡೌಟ್ ಅನ್ಕೊಂತೀನಿ. ನಂಬರ್ 2, ಸಂಜಯ್ ದತ್ ಇನ್ ಜವಾನ್. ಕೆಲವು ವರ್ಷಗಳ ಹಿಂದೆ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ನ ಇಂಡಸ್ಟ್ರಿಯ ಡೈರೆಕ್ಟರ್ ಬಾಲಿವುಡ್ ಆಕ್ಟರ್ ನ ಅವರ ಮೂವೀಸ್ ಗಳಿಗೆ ಹಾಕೊಂಡು ಸಿನಿಮಾ ಮಾಡೋದು ರಿಪಿಟೇಟಿವ್ ಆಗ್ಬಿಟ್ಟಿದೆ. ಕೆಲವರಿಗೆ ಅದು ವರ್ಕ್ ಆಯ್ತು, ಕೆಲವರಿಗೆ ಡಿಸಾಸ್ಟರ್ ರಿಸಲ್ಟ್ ಕೂಡ ಸಿಕ್ತು. ಅಟ್ ಲೀಸ್ಟ್ ಶಾರುಖ್ ಖಾನ್ ಅವರ ಆಕ್ಟಿಂಗ್ ನಲ್ಲಿ ಮೂಡ್ ಬಂದಂತ ಜವಾನ್ ಶಾರುಖ್ ಖಾನ್ ಅವರಿಗೆ ಒಂದು ಬ್ಲೆಸ್ಸಿಂಗ್ಸ್ ಆಗಿ ಕಂಡು ಬಂತು. ಸರ್ಕೆ ಅವ್ರನ್ನ ಈ ಮ್ಯಾಸಿವ್ ರೋಲ್ ನಲ್ಲಿ ನೋಡಿ ಸರ್ಕೆ ಫ್ಯಾನ್ಸ್ ಖುಷಿ ಪಟ್ರು. ಅಷ್ಟರ ಮಟ್ಟಿಗೆ ಅಂದ್ರೆ ಅದು ಶಾರುಖ್ ಖಾನ್ ಅವರ ಹೈಯೆಸ್ಟ್ ಗ್ರಾಸಿಂಗ್ ಫಿಲಮ್ ಆಯ್ತು ಅವರ ಇಡೀ ಕೆರಿಯರ್ ನಲ್ಲಿ. ಬಟ್ ಇಲ್ಲಿ ಸಂಜಯ್ ದತ್ ಅವರ ಕ್ಯಾಮಿಯೋ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದು ಅರ್ಥಹೀನವಾಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ. ಅವ್ರು ಯಾಕೆ ಬಂದ್ರು, ಏನ್ ಮಾಡುದು, ಏನಕ್ಕೋಸ್ಕರ ಸೀನ್ ಅಲ್ಲಿತ್ತು ಏನಕ್ಕೂ ಕ್ಲಾರಿಟಿ ಇರ್ಲಿಲ್ಲ. ಆ ರೋಲ್ ತುಂಬಾ ಚೆನ್ನಾಗಿರ್ಲಿಲ್ಲ ಅಂತ ಬಿಟ್ಟಾಕಿದ್ರೆ ಅವರ ಕ್ಯಾಮಿಯೋ ಆ ಫಿಲಮ್ಗೆ ಮಾಡಿದಂತ ಇಂಪ್ಯಾಕ್ಟ್ ಆಲ್ಮೋಸ್ಟ್ 0 ಅಂತ ಹೇಳ್ಬೋದು. ನಂಬರ್ 3, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ ಅಮರ್. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರ ಲಾಂಚ್ ಪ್ಯಾಡ್ ಆದಂತ ಅಮರ್ ಸಿನಿಮಾ ಜೋರಾಗಿ ರಿಲೀಸ್ ಆಗಿತ್ತು. ಸುಮಾರಾಗಿ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅಂಡ್ ಇಲ್ಲಿ ದರ್ಶನ್ ಅವರ ಅರ್ಜುನ್ ಸುಬ್ಬಯ್ಯ ಅನ್ನೋ ರೋಲ್ ಈ ಸಿನಿಮಾಗೆ ಏನು ಗ್ರೇಟ್ ಆಗಿ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಬಹಳಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಈ ಪಾತ್ರ ಇರ್ಬೋದಾಗಿತ್ತು. ಅಂಡ್ ಸಿನಿಮಾ ಇವರ ಕ್ಯಾಮಿಯೋ ಇಂದ ಪುಷ್ ಕೂಡ ತಗೊಂತಿತ್ತು. ಆದ್ರೆ ಆ ಸಿನಿಮಾದಲ್ಲಿ ದರ್ಶನ್ ಅವರ ಪ್ರೆಸೆನ್ಸ್, ಕ್ಯಾಮಿಯೋ ಅಥವಾ ಅವರ ರೋಲ್ ಆ ಸಿನಿಮಾಗೆ ಸೂಟ್ ಆಗ್ಲಿಲ್ಲ ಅಂತಾನೆ ಹೇಳ್ತೀನಿ. ನಂಬರ್ 4, ಶ್ರೀದೇವಿ ಇನ್ ಝೀರೋ ಸಿನಿಮಾ. 2015ರಿಂದ 2019 ಶಾರುಖ್ ಖಾನ್ ಅವರ ಡೌನ್ ಫಾಲ್ ಇಯರ್ ಅಂತಾನೆ ಹೇಳ್ಬೋದು. ಆ ಟೈಮ್ ನಲ್ಲಿ ಶಾರುಖ್ ಖಾನ್ ಅವರು ಯಾವ್ದೇ ದೊಡ್ಡ ಹಿಟ್ ಅನ್ನ ಕೊಟ್ಟಿರ್ಲಿಲ್ಲ. ಎಲ್ಲರ ಕಣ್ಣು ಇದ್ದಿದ್ದು ಈ ಝೀರೋ ಸಿನಿಮಾ ಮೇಲೆ. ಇಲ್ಲಿ ಅವರು ಕುಬ್ಜ ವ್ಯಕ್ತಿಯ ಪಾತ್ರ ನಿಭಾಯಿಸಿದ್ರು ಅಂಡ್ ಅವರ ಕಡೆಯಿಂದ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಬಂದಿತ್ತು. ಟೆಕ್ನಿಕಲಿ ನೋಡೋದಾದ್ರೆ ಇದೊಂದು ಸಾಲಿಡ್ ಸಿನಿಮಾ ಆಗಿತ್ತು. ಇಲ್ಲಿನ ಹಾಡುಗಳು ಸೂಪರ್ ಹಿಟ್ ಆಗಿ ಕೂಡ ಕಂಡು ಬಂದಿತ್ತು. ಈ ಸಿನಿಮಾದ ಕತೆಗೆ ಯಾರು ಕನೆಕ್ಟ್ ಆಗ್ಲಿಲ್ಲ. KGF ಮುಂದೆ ಇದು ಫ್ಲಾಪ್ ಆಗಿ ನಿಂತಿತ್ತು. ಎಲ್ಲ ಪಕ್ಕಕ್ಕೆ ಇಟ್ರೆ ಇಲ್ಲಿ ಶ್ರೀದೇವಿ, ಆಲಿಯಾ ಭಟ್ ಇನ್ನು ಮುಂತಾದ ಆಕ್ಟ್ರೆಸ್ ಗಳ ಕ್ಯಾಮಿಯೋ ಒಂದೇ ಸೀನ್ ಅಲ್ಲಿ ಬರುತ್ತೆ. ಆದ್ರೆ ಖಂಡಿತವಾಗ್ಲೂ ಅದು ಎಫೆಕ್ಟಿವ್ ಆಗಿ ಈ ಸಿನಿಮಾಗೆ ಇರ್ಲಿಲ್ಲ. ಅದು ಬಂದಂತ ಟೈಮಿಂಗ್ ಆಗ್ಲಿ, ಆ ಸೀನ್ ಆಗ್ಲಿ, ಅಲ್ಲಿ ಕಂಡು ಬಂದಂತ ಲಾಜಿಕ್ ಆಗ್ಲಿ ಸಿನಿಮಾಗೆ ಫಿಟ್ ಆಗಿ ಕೂರ್ಲಿಲ್ಲ ಅಂದ್ರೆ ತಪ್ಪಾಗೋದಿಲ್ಲ. ನಂಬರ್ 5, ಕಿಚ್ಚ ಸುದೀಪ ಇನ್ ಅಪೂರ್ವ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರುವಂತ ಈ ಸಿನಿಮಾಗೆ ಅಪಿಯರೆನ್ಸ್ ಗಳು ಸೆಲೆಬ್ರಿಟಿ ವಾಯ್ಸ್ ಓವರ್ ಇಂದಾನೆ ತುಂಬೋಗಿತ್ತು. ಪ್ರಕಾಶ್ ರಾಜ್, ರವಿಶಂಕರ್ ಇನ್ನು ಮುಂತಾದ ಆಕ್ಟರ್ ಗಳು ಇದರ್ ವಾಯ್ಸ್ ಓವರ್ ಅಥವಾ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಂಡು ಬಂದಿದ್ರು. ಬಟ್ ಸಿನಿಮಾ ಎಲ್ಲದಕ್ಕಿಂತ ಪಾಯಿಂಟ್ಲೆಸ್ ಆಗಿದ್ದು ಸುದೀಪ್ ಅವರ ಕ್ಯಾಮಿಯೋ ಅಂಡರ್ ಆಸ್ ಅ ಟೆರರಿಸ್ಟ್. ಸಿನಿಮಾದಲ್ಲಿ ಎಲ್ಲರೂ ಕ್ಯಾಮಿಯೋ ಮಾಡಕ್ಕೆ ಒಪ್ಕೊಂಡಿದ್ದು ರವಿಚಂದ್ರನ್ ಅವರ ಮೇಲಿರುವ ಗೌರವ ಮತ್ತೆ ಪ್ರೀತಿಗೋಸ್ಕರ. ಆದ್ರೆ ಅವರ ಕ್ಯಾಮಿಯೋಗಳು ಈ ಸಿನಿಮಾಗೆ ಅಷ್ಟೊಂದು ಗ್ರೇಟ್ ಇಂಪ್ಯಾಕ್ಟ್ ನ ತಂದ್ಕೊಡ್ಲಿಲ್ಲ. ನಂಬರ್ 6, ಸಲ್ಮಾನ್ ಖಾನ್ ಇನ್ ಸಿಂಘಂ ಅಗೇನ್. ಬಾಲಿವುಡ್ ನಲ್ಲಿ ಅತ್ಯಂತ ಕಮ್ಮಿ ಬಜೆಟ್ ನಲ್ಲಿ ಮೂವಿ ಮಾಡಿ ಅತ್ಯಂತ ಕಲೆಕ್ಷನ್ ಮಾಡುವಂತ ಸಿನಿಮಾಗಳಲ್ಲಿ ಆಕ್ಷನ್ ಮೂವಿಗಳು ಒಂದು. ಇದರಲ್ಲೂ ಕೂಡ ರೋಹಿತ್ ಶೆಟ್ಟಿ ಅವರ ಪೊಲೀಸ್ ಕಾಪ್ ಆಕ್ಷನ್ ಯೂನಿವರ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಅತ್ಯಂತ ಲೋ ಎಫರ್ಟ್ ಕ್ಯಾಮಿಯೋ ಅಂದ್ರೆ ಅದು ಸಲ್ಮಾನ್ ಖಾನ್ ದವ್ರದ್ದು. ಇದರಲ್ಲಿ ಒಂದು ಶಾರ್ಟ್ ಅಥವಾ ಒಂದು ಡೈಲಾಗ್ ನಲ್ಲಿ ಈ ಕ್ಯಾಮಿಯೋ ಮುಗ್ದೋಗುತ್ತೆ. ದಟ್ ವಾಸ್ ವೆರಿ ವಿಯರ್ಡ್ ಟು ದ ಸಿನಿಮಾ. ಇಲ್ಲಿ ಚುಲ್ಬುಲ್ ಪಾಂಡೆ ಅವರ ಕ್ಯಾಮಿಯೋನ ಆಡ್ ಮಾಡಿದ್ದಾರೆ. ಬಟ್ ಆ ರೋಲ್ ಆ ಸಿನಿಮಾಗೆ ಏನು ಪ್ಲಸ್ ಪಾಯಿಂಟ್ ಆಗಿ ಕಂಡು ಬಂದಿರಲಿಲ್ಲ. ನಂಬರ್ 7, ಡೇವಿಡ್ ವಾರ್ನರ್ ಇನ್ ರಾಬಿನ್ ಹುಡ್.
ಎಬಿನ್ ವಾರ್ನರ್ ಆಸ್ಟ್ರೇಲಿಯಾದ ಒಬ್ಬ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಟ್ಸ್ಮನ್. ಐಪಿಎಲ್ ನಲ್ಲೂ ಸಾಕಷ್ಟು ರನ್ಸ್ ಗಳಿಸಿದಂತ ಪ್ಲೇಯರು. ಇವರು ಐಪಿಎಲ್ ನಲ್ಲಿ ಸನ್ರೈಸರ್ಸ್ ಜೊತೆ ಆಡ್ತಾ ಇರ್ಬೇಕಾದ್ರೆ ಸಾಕಷ್ಟು ತೆಲುಗು ಹಾಡುಗಳಿಗೆ, ತೆಲುಗು ಡ್ಯಾನ್ಸ್ ಸ್ಟೆಪ್ಸ್ ಗಳಿಗೆ ರೀಲ್ಸ್ ಮಾಡಿರೋ ಕಾರಣ ತೆಲುಗು ಆಡಿಯನ್ಸ್ ಗೆ ತುಂಬಾನೇ ಇಷ್ಟ ಆಗಿದ್ರು. ಇದನ್ನ ಕ್ಯಾಪಿಟಲೈಸ್ ಮಾಡ್ಕೊಳಕ್ಕೆ ಹೊರಟಿದ್ದು ವೆಂಕಿ ಕುಡ್ಮುಲ ಅವರು. ನಿತಿನ್ ಅವರು ಇಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ರು. ಸಾಕಷ್ಟು ವರ್ಷಗಳಿಂದ ಹುಡುಕ್ತಿದ್ದಂತ ಹಿಟ್ಟು ಈ ಸಿನಿಮಾದಲ್ಲೂ ಸಿಗ್ದಂಗಾಯ್ತು. ಸಿನಿಮಾದ ಕೊನೆಯಲ್ಲಿ ಬರುವಂತ ಡೇವಿಡ್ ವಾರ್ನರ್ ಕ್ಯಾಮಿಯೋನೆ ಸಿನಿಮಾದ ಮಾರ್ಕೆಟಿಂಗ್ ಯುಎಸ್ಪಿ ಆಗಿತ್ತು. ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ ಟ್ರೇಲರ್ ನಲ್ಲಿ ಅದೇ ದೊಡ್ಡ ಮಾರ್ಕೆಟಿಂಗ್ ಪ್ರೆಸೆಂಟೇಷನ್ ಆಗಿ ಆಡಿಯನ್ಸ್ ಮುಂದೆ ತಂದು ಇಟ್ಟಿದ್ರು. ಬಟ್ ಸಿನಿಮಾದಲ್ಲಿ ಅವರ ಕ್ಯಾಮಿಯೋ ತುಂಬಾ ಪೂರ್ ಆಗಿತ್ತು, ಮತ್ತೆ ಅಷ್ಟು ಪ್ಲಸ್ ಪಾಯಿಂಟ್ ನ ಆಡ್ ಮಾಡ್ಲಿಲ್ಲ. ನಂಬರ್ 8 ರಾಣಾ ದಗುಬಾಟಿ ಇನ್ ವಿಟಯನ್. ಟ್ರೇಲರ್ ನ ಮ್ಯಾಸಿವ್ ಸಕ್ಸಸ್ ನ ನಂತರ ಇನ್ನಿ ಅವರು ಕಾಣಿಸ್ಕೊಂಡಂತ ಸಿನಿಮಾನೇ ವಿಟಯನ್. ಫಹದ್ ಫಾಸಿಲ್, ರಾಣಾ ದಗುಬಾಟಿ ಮತ್ತೆ ರಜನಿಕಾಂತ್ ಜೊತೆ ಅಮಿತಾಬ್ ಬಚ್ಚನ್ ಆಕ್ಟ್ ಮಾಡಿರುವಂತ ಸಿನಿಮಾ ವಿಟಯನ್ ನಲ್ಲಿ ರಾಣಾ ದಗುಬಾಟಿ ಅವರು ವಿಲನ್ ಆಗಿ ಕಾಣಿಸ್ಕೊಂಡಿದ್ರು. ಆದ್ರೆ ಅದು ಸ್ಟ್ರಾಂಗ್ ಪಾರ್ಟ್ ಆಗಿ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ಮೇನ್ ವಿಲನ್ ರಾಣಾ ದಗುಬಾಟಿ ಅವ್ರು ಆಗಿದ್ರು ಕೂಡ ಅವರ ಪಾತ್ರ, ಅವರ ಸ್ಟೋರಿ ಲೈನ್ ಅಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ. ಇಲ್ಲಿ ಎಲ್ಲ ಮೇನ್ ಲೀಡ್ ಹೀರೋಗಳೇ ಆಕ್ಟ್ ಮಾಡಿದ್ದಾರೆ, ಆದ್ರೂ ಕೂಡ ಸ್ಟೋರಿ ಲೈನ್ ವೀಕ್ ಆಗಿದ್ದ ಕಾರಣ ಟ್ರೇಲರ್ ನಷ್ಟೇನು ಸಕ್ಸಸ್ ನ ತಂದ್ಕೊಡ್ಲಿಲ್ಲ. ನಂಬರ್ 9 ಶ್ರುತಿ ಹಾಸನ್ ಇನ್ ಹಾಯ್ ನಾನಾ. ಇದು ನಾನಿ, ಮೃಣಾಲ್ ಠಾಕೂರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಂತ ಸಿನಿಮಾ. ಸಿನಿಮಾದಲ್ಲಿ ಎಮೋಷನಲ್ ಕೋಶೆಂಟ್ ಜಾಸ್ತಿ ಇತ್ತು ಅಂಡ್ ಬಹಳಷ್ಟು ಜನಕ್ಕೆ ಅದು ಕನೆಕ್ಟ್ ಆಗಿತ್ತು, ಇಷ್ಟಪಟ್ಟಿದ್ರು ಕೂಡ. ನಾನಿ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಎಷ್ಟು ಆನ್ ಪಾಯಿಂಟ್ ಆಗಿದೆ ಅಂತ ತೋರಿಸ್ಕೊಟ್ಟಂತ ಸಿನಿಮಾ ಇದು. ಸಿನಿಮಾದ ಓಡಿ ಅಮ್ಮ ಬೀಟು ಹಾಡಿನಲ್ಲಿ ಮತ್ತೆ ಈ ಹಾಡು ಬರೋಕ್ಕಿಂತ ಮುಂಚೆ ಕೆಲವಷ್ಟು ಸೀನ್ ಗಳಲ್ಲಿ ಶ್ರುತಿ ಹಾಸನ್ ಅವರು ಆಸ್ ಅ ಮಾಡೆಲ್ ಕ್ಯಾಮಿಯೋ ಅಪಿಯರೆನ್ಸ್ ಕೊಟ್ಟಿದ್ರು, ಬಟ್ ವಿತೌಟ್ ಎ ಸಿಂಗಲ್ ಡೈಲಾಗ್. ಆ ಹಾಡನ್ನ ಅವರೇ ಹಾಡಿದ್ದು, ಅದಕ್ಕಾಗಿ ಕಾಣಿಸ್ಕೊಂಡ್ರು. ಬಟ್ ಆಸ್ ಅ ಕ್ಯಾಮಿಯೋ ಅದ್ರ ಪರ್ಪಸ್ ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ. ಅಂಡ್ ಆ ಸಿನಿಮಾಗೆ ಇದರಿಂದ ಪ್ಲಸ್ ಕೂಡ ಆಗ್ಲಿಲ್ಲ, ಮೈನಸ್ ಕೂಡ ಆಗ್ಲಿಲ್ಲ ಅಂದ್ರೆ ತಪ್ಪಾಗೋದಿಲ್ಲ. ನಂಬರ್ 10 ಅಮಿತಾಬ್ ಬಚ್ಚನ್ ಇನ್ ಗಣಿಗೆ. ಒಬ್ಬ ಸಜ್ಜನ ಮಟ್ಟಿಗೆ ಒಂದು ಸ್ಲೀಕ್ ಆಕ್ಷನ್ ಹೀರೋಗಳಲ್ಲಿ ಟೈಗರ್ ಶ್ರಾಫ್ ಅವರು ಕೂಡ ಒಬ್ರು. ಭಾಗಿ ಅನ್ನೋ ಸಿನಿಮಾಗಳಲ್ಲಿ ಒಳ್ಳೆ ಟೇಕ್ ಆಫ್ ನ ತಗೊಂಡ್ರು, ಆದ್ರೆ ಅದಾದ್ಮೇಲೆ ಒಂದಷ್ಟು ಡೀಸೆಂಟ್ ಹಿಟ್ ಕೊಡಕ್ಕೆ ಕೂಡ ಇವರು ಸ್ಟ್ರಗಲ್ ಮಾಡ್ತಿದ್ದಾರೆ. ಈ ಹಿಟ್ ನ ಹುಡುಕಾಟದಲ್ಲಿ ಬಂದಂತ ಸಿನಿಮಾನೇ ಗಣಪತ್. ಇಲ್ಲಿ ಅಮಿತಾಬ್ ಬಚ್ಚನ್ ಅವರ ಕಾಮಿಯೋ ಇತ್ತು, ಬಟ್ ಈ ಸಿನಿಮಾಗೆ ಅವರ ಪಾತ್ರ ಅಷ್ಟೊಂದು ಕನೆಕ್ಟ್ ಆಗ್ಲಿಲ್ಲ. ಯಾಕಂದ್ರೆ ಆ ಸಿನಿಮಾಗೆ ಇವರ ಪಾತ್ರ ಬೇಡವಾಗಿತ್ತು ಅಂತ ಅನಿಸ್ತಿತ್ತು. ಅಮಿತಾಬ್ ಬಚ್ಚನ್ ಅವರು ಇಲ್ಲಿ ಕ್ಯಾಮಿಯೋ ಮಾಡಿದ್ರು ಕೂಡ ಈ ಸಿನಿಮಾ ಅಟರ್ ಫ್ಲಾಪ್ ಆಯ್ತು, ಮತ್ತೆ ಬೇಕಾದಂತ ರಿಸಲ್ಟ್ ಕೂಡ ತಂದ್ಕೊಡ್ಲಿಲ್ಲ. ಈ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರ ಪಾತ್ರಕ್ಕೆ ಬರೆದಿರೋ ರೈಟಿಂಗ್ಸ್ ತುಂಬಾನೇ ವೀಕ್ ಆಗಿತ್ತು. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.